Okay, good morning students. So today we are going to continue the matrix problem. So previous ಅಲ್ಲಿ ನಾವು ಆಕ್ಚುಲಿ ಏನೆಲ್ಲ ಮ್ಯಾಟ್ರಿಕ್ಸ್ ಗಳನ್ನ ಮಾಡ್ತಾ ಇದ್ವಿ, ಸೊ ಅದು ಕಂಟಿನ್ಯೂಷನ್ ಪಾರ್ಟ್ಸ್ ಆಕ್ಚುಲಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಮಾಡ್ತಾ ಇದೀವಿ. ಸೊ ಇದನ್ನ ನೋಡ್ತಾ ಹೋಗಿ. ಈ ಪ್ರಾಬ್ಲಮ್ ನೋಡಿ ಕಂಪ್ಯಾರಿಸನ್ ಪ್ರೀವಿಯಸ್ ನಲ್ಲಿ ನಾವು ಹೇಗೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾ ಇದ್ವಿ ಅದೇ ರೀತಿ ಸೊ ಇವನ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಸೊ ಒನ್ ಕಂಪೇರ್ ಟು ಒನ್ ಪ್ರಾಬ್ಲಮ್ ಅನದರ್ ಪ್ರಾಬ್ಲಮ್ ಇರ್ತದೆ, ತುಂಬಾ ಡಿಫರೆನ್ಸ್ ಇರ್ತಾ ಹೋಗ್ತದೆ ನಿಮಗೆ. Please observe once. See, if a plus 3b is equal to 21, 20, 12, 5, 13, 19, a minus 2b is equal to minus 14, minus 10, minus 3, 0, minus 7, 6. See, find out a and b. Please listen correctly. Find out what a and b values ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಇಲ್ಲಿಗೆ ನೀವು ತಿಳ್ಕೊಳ್ಬಹುದು ಇದು ಯಾವ ರೀತಿ ಮಾಡಬಹುದು ಅಂತ ಆಕ್ಚುಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ತದೆ. ಕನ್ಫ್ಯೂಷನ್ ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ಗೆ ಇಲ್ಲಿಗೆ ಈಕ್ವೇಶನ್ಸ್ ಗಳನ್ನ ನೆನಪು ಮಾಡ್ಕೊಳ್ಬೇಕಾಗ್ತದೆ. ನಮ್ಗೆ ಇಲ್ಲಿಗೆ ಈಕ್ವೇಶನ್ಸ್ ಗಳನ್ನ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಆಲ್ರೆಡಿ ಯು ಹ್ಯಾವ್ ಸ್ಟಡಿ ಇನ್ 9th and 10th ಓದಿರ್ತೀರಿ, ಅದರಲ್ಲೂ ಸಹಿತ ಅದು ನೆನಪು ಮಾಡ್ಕೊಂಡು ಇಲ್ಲಿಗೆ ಬರೋದ ನಮ್ಗೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕು ಅಂತಾರೆ ಫೈಂಡ್ ಔಟ್ ಎ ಅಂಡ್ ಬಿ ವ್ಯಾಲ್ಯೂಸ್ ಆಕ್ಚುಲಿ ಫೈಂಡ್ ಔಟ್ ಮಾಡ್ಬೇಕು. ಎ ಅಂಡ್ ಬಿ ಮ್ಯಾಟ್ರಿಕ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಕ್ವಶನ್ಸ್ ಬರ್ದಿದ್ದೀನಿ ನನಗೆ, ಅಗೇನ್ ನೋ ನೀಡ್ ಟು ರೈಟ್ ವಾಟ್, ಅದನ್ನ ಮತ್ತೆ ನಾನು ಬರೆಯೋದಕ್ಕೆ ಹೋಗೋದಿಲ್ಲ, ಹಾಗೆ ಆಕ್ಚುಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಿಮ್ಗೆ. ಸಿ ಸೊ ಆಕ್ಚುಲಿ ಸೊ ಹೀಗೆ ನಾನು ಈಕ್ವೇಶನ್ಸ್ ಸೊ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಈಕ್ವೇಶನ್ 1, ಈಕ್ವೇಶನ್ 2 ಇದು ಮೊದಲನೇ ಈಕ್ವೇಶನ್ ಆಗಿರ್ತದೆ. ಸೊ ಇದು ಎರಡನೇ ಈಕ್ವೇಶನ್ ಅದೇ ಇದೆ ಕ್ವಶನ್ಸ್ ಆಕ್ಚುಲಿ ಮತ್ತೆ ಅಗೇನ್ ರಿಪಿಟೇಷನ್ಸ್ ಬರೀಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಅದನ್ನೇ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲಿಸನ್, ಕರೆಕ್ಟ್ ಕೇಳಿಸ್ಕೊಳ್ಳಿ. ಅದನ್ನ ಮಾಡುವಾಗ ನಾವು ನೋಡಿ, ಸೊ ನಾವು ಈಕ್ವೇಶನ್ಸ್ ಗಳ ಮುಖಾಂತರವಾಗಿ ನಾವು ಏನೆಲ್ಲ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ನಾವು ಈ ವ್ಯಾಲ್ಯೂಸ್ ಗಳನ್ನ. ಸೊ ಅಲ್ಲಿ ಏನೇನ್ ಮಾಡಬೇಕು ಅಂತಂದ್ರೆ ಸೊ ಮ್ಯಾಥಮೆಟಿಕಲ್ ರೂಲ್ಸ್ ಸೇಸ್ ದಟ್ ಸೊ ವೆನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇನ್ ಬೋತ್ ದ ಈಕ್ವೇಶನ್ಸ್, ಎರಡು ಈಕ್ವೇಶನ್ಸ್ ಗಳಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಗಳು ಮಾಡುವಾಗ ಇಲ್ಲಿ ಏನಾಗ್ತದೆ ಅಂತಂದ್ರೆ ನೋಡಿ ಇಲ್ಲಿ ಸಿ ಹಿಯರ್ ಇಫ್ ಇಟ್ ಇಸ್ ನಾಟ್ ಎನಿಥಿಂಗ್ ನಿಯರ್ ವಾಟ್ ಎ ಸೊ ವಿಚ್ ಇಸ್ ಕನ್ಸಿಡರ್ ಆಸ್ ವಾಟ್ ದಟ್ ಈಸ್ ಅ ಪ್ಲಸ್. ಸಿ ಇಫ್ ಇಟ್ ಈಸ್ ಅ ಪ್ಲಸ್ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ವಾಟ್ ದಟ್ ಈಸ್ ಮೈನಸ್ ಸೈನ್. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಸೊ ಮೈನಸ್ ಸೈನ್ ಆಕ್ಚುಲಿ ನಾವಿಲ್ಲಿಗೆ ತಗೊಳ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ಏನಾಗ್ತದೆ ಇಲ್ಲಿಗೆ ಸೊ ಇಲ್ಲಿ ಮೈನಸ್ ಇದೆ, ಸೊ ಇಲ್ಲಿ ಏನಾಗ್ತದೆ ಪ್ಲಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಾಗ್ತಿದೆ ಇಲ್ಲಿ ಸೊ ಸ್ಕ್ವೇರ್ ಬ್ರಾಕೆಟ್ ಐ ಮೀನ್ ಮ್ಯಾಟ್ರಿಕ್ಸ್ ನಲ್ಲಿ ನಾವು ಎವ್ರಿ ಟೈಮ್ ಎಲ್ಲಾ ಒಂದು ಇದ್ರಲ್ಲಿ ಮ್ಯಾಟ್ರಿಕ್ಸ್ ನಲ್ಲಿ ನಾವು ಸೊ ಆಲ್ವೇಸ್ ವಿ ಆರ್ ಗೋಯಿಂಗ್ ಟು ಇನ್ ಮ್ಯಾಟ್ರಿಕ್ಸ್ ಸಿಸ್ಟಮೆಟಿಕ್ ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್ ಸ್ಕ್ವೇರ್ ಬ್ರಾಕೆಟ್ ಗಳನ್ನ ಬಳಸ್ತಾ ಹೋಗ್ತೀವಿ ನಾವು. ಸೊ ಅದನ್ನ ನೋಡುವಾಗ ಇಲ್ಲಿ ಸೊ ಬ್ರಾಕೆಟ್ ಈ ಕಡೆ ಒಂದಿದೆ ಇಲ್ಲೊಂದಿದೆ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಅಂತ ಎರಡಕ್ಕೂ ಸೇರ್ಕೊಂಡಾಗತ್ತೆ. ಇಲ್ಲಿ ಪ್ಲಸ್ ಇದೆ, ಏನಿಲ್ಲ ಇಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಇಲ್ಲಿಗೆ ಸೊ ಮೈನಸ್ ಆಗ್ತದೆ. The minus sign which includes all the elements in the square bracket. ಈ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಏನೆಲ್ಲ ಐ ಮೀನ್ ಎಲಿಮೆಂಟ್ಸ್ ಗಳಿದೆ ಅದೆಲ್ಲದಕ್ಕೂ ಸಹ ಏನಾಗ್ತದೆ ಅಂತಂದ್ರೆ ಮೈನಸ್ ವ್ಯಾಲ್ಯೂ ಇನ್ಕ್ಲೂಡ್ ಆಗ್ತಾ ಹೋಗ್ತದೆ ನಮಗೆ. ಪ್ಲೀಸ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಹಾಗಂತ ಇದು ರೂಲು. ಸೊ ಮೈನಸ್ ಆಗಿ ಬಂತು ಪ್ಲಸ್ ಆಗಿ ಬಂತು ದಟ್ ಇಸ್ ನಾಟ್. ಸೊ ಅದನ್ನ ನಾವೇ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಸೊ ಈ ರೀತಿ ಈಕ್ವೇಶನ್ಸ್ ಮುಖಾಂತರವಾಗಿ ನಾವು ಫೈಂಡ್ ಔಟ್ ಮಾಡುವಾಗ ಸೊ ಇಲ್ಲಿ ಪ್ಲಸ್ ಇದೆ ಮೈನಸ್ ತಗೊಂಡಿದ್ದೀನಿ, ಮೈನಸ್ ಇದೆ ಪ್ಲಸ್ ತಗೊಂಡಿದ್ದೀನಿ, ಸೊ ಇಲ್ಲಿ ಪ್ಲಸ್ ಇದೆ ಮೈನಸ್ ತಗೊಂಡಿದ್ದೀನಿ. ದಿಸ್ ಸೈನ್ ಮೈನಸ್ ವಿಚ್ ಇನ್ಕ್ಲೂಡ್ಸ್ ವಾಟ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ವಾಟ್ ದಿಸ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳಿಗೂ ಸಹಿತ ಈ ಮೈನಸ್ ಇನ್ಕ್ಲೂಡ್ ಆಗ್ತಾ ಹೋಗ್ತದೆ. ಸೊ ಕಮ್ ಟು ದ ನೆಕ್ಸ್ಟ್ ಸ್ಟೆಪ್. ನೋಡ್ಕೊಳ್ಳಿ ಹಿಂಗೆ ಪ್ಲಸ್ ಎ ಮೈನಸ್ ಎ ದಟ್ ಇಸ್ ವಾಟ್ ಕ್ಯಾನ್ಸಲ್. ಚೆನ್ನಾಗ್ತದೆ ಹಿಂಗೆ ನೋಡಿ ಪ್ಲಸ್ ಎ ಮೈನಸ್ ಎ, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು, ಈ ಮೈನಸ್ ಕನ್ಸಿಡರ್ ಮಾಡಬೇಕು, ಪ್ಲಸ್ ನ ಬಿಟ್ಬಿಡ್ಬೇಕು ನೀವು. ಸೊ ಮೈನಸ್ ಎ ಪ್ಲಸ್ ಏನಂತ ಕ್ಯಾನ್ಸಲ್ ಆಯ್ತು. ಸೊ ಈಗ ನೆಕ್ಸ್ಟ್ ನೋಡಿ ಪ್ಲಸ್ 3b ಇಲ್ಲಿ ಏನಾಗ್ತದೆ ಹಿಂಗೆ ನೆಕ್ಸ್ಟ್ ಏನಾಗ್ತದೆ ನೋಡಿ ಇದು ಮೈನಸ್ ಇದು ಪ್ಲಸ್ ಆಯ್ತು. ಸೊ ಯು ಹ್ಯಾವ್ ಟು ಕನ್ಸಿಡರ್ ಆಸ್ ವಾಟ್ ದಟ್ ಇಸ್ ಅ ಪ್ಲಸ್. ಪ್ಲಸ್ 3b ಪ್ಲಸ್ 2b ದಟ್ ಇಸ್ ವಾಟ್ 5b ಆಯ್ತು ಅಂದ್ಕೊಳ್ತೇನೆ. ಏನಾಗ್ತದೆ ಪ್ಲಸ್ 3b ಪ್ಲಸ್ 2b ದಟ್ ಈಸ್ 5b ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ನೋಡೋಣ ನಾವೀಗ
ಸೊ ಇಲ್ಲಿ ನೋಡಿ ಪ್ಲಸ್ 21 ಇಲ್ಲಿ ಏನಾಗ್ತದೆ ನೋಡಿ ಹಿಂಗೆ ಮೈನಸ್ ಮೈನಸ್ ಏನಾಗ್ತದೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಇದೆ ಪ್ಲಸ್ ಆಗ್ತದೆ. ಸೊ ಪ್ಲಸ್ 14 ಪ್ಲಸ್ 21 35 ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಹಿಂಗೆ. ಸೊ ದೆನ್ ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ವಾಟ್ minus, here also we have minus, minus into minus plus, plus 10 plus 20 30. So next here also minus, here also minus, minus into minus plus, plus 3 plus 12 plus 15 plus 15. So then so minus 0 ಅಂತ ಇರ್ತದೆ, actually 0 ನೇ ಬರ್ತಾ ಹೋಗ್ತದೆ, sorry 5 ಬರ್ತಾ ಹೋಗ್ತದೆ. Then see here also we have minus, here also we have minus, minus into minus plus, plus 7 plus 13 20 ಕರೆಕ್ಟಾಗಿ ನೋಡ್ತಾ ಹೋಗಿ. ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 7 ಪ್ಲಸ್ 13 ಪ್ಲಸ್ 20. So then here also we have minus, here also we have minus, minus minus plus, plus 6 plus 19, totally that is 25. So apply the square bracket. So here ನಮಗೆ ಈ ಒಂದು ಮ್ಯಾಟ್ರಿಕ್ಸ್ ನಮ್ಗೆ ಇಲ್ಲಿ ಬಂತು. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಈಗ ಏನಾಗ್ತದೆ ಅಂತ ನೋಡಿ, ಇಲ್ಲಿ ಬಿ 5 ಇದೆ, ಬಿ ಇದೆ 5b is equal to 35 30 15 5 20 25 ಇದೆ. ಈಗ ನಾವು ಬಿ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಏನಾಗ್ತದೆ, ನಾವು ಇದನ್ನ 5 ನ ಆಕ್ಚುಲಿ, ಸೊ ದಿಸ್ 5 ವಿ ಆರ್ ಗೋಯಿಂಗ್ ಟು ಡಿವೈಡ್ ಎಲ್ಲದಕ್ಕೂ ಸಹ ನಾವು ಇದನ್ನ ಯಾವ್ದು 5 ಇಂದ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ಸೊ ಯಾವ ರೀತಿ ಬರಿತೀವಿ ಅಂತಂದ್ರೆ, ಸೊ ಬಿ ಇಸ್ ಈಕ್ವಲ್ ಟು 35 by 5 30 by 5 15 by 5 5 by 5 20 by 5 25 by 5. ಸೊ ಈಗ ಬರ್ತಾ ಹೋಗ್ತೇನೆ ನಾವು ಹಿಂಗೆ. ಸೊ ಈಗ ಬರೆದ್ಮೇಲೆ ನಾನು ಇಷ್ಟು ಇಲ್ಲಿ ಬರೀತೇನೆ ನೋಡಿ ಈಗ. ಸೊ ಈಗ ಬಿ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ನಮ್ಗೆ ಈಸಿಯಾಗಿ ಬರ್ತಾ ಹೋಗ್ತದೆ. ಸೊ 35 ಎಷ್ಟು ಡಿವೈಡ್ ಆಗ್ತದೆ ಹಿಂಗೆ, 5 7s ನೋಡ ಇಲ್ಲಿ 35, ಐ ಮೀನ್ 5 7s 35 ಬೇಕಾದ್ರೆ ಬರ್ಬೋದು, 5 1s 5 7s. ಸೊ 1 ಬರೀತೀನಿ. ಸೊ ರಿಮೈನಿಂಗ್ ನೋಡ್ತೀವಿ 5 6 5 1s 5 6 see 5 3s, then 5 1s, then 5 4s, 5 1s 5 4s, then 5 1s 5 5s, 5 5 25. ಏನಾಯ್ತು ಅಂತಂದ್ರೆ ಈಗ ಬಿ ವ್ಯಾಲ್ಯೂ ನಮಗೆ ಬಂತು. ಈಗ ನೋಡಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗಿ. ಸೊ ಇಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ ಹಿಂಗೆ, ಇಷ್ಟು ಕ್ವಶನ್ಸ್ ಕೊಟ್ಟು ಫೈಂಡ್ ಔಟ್ ವಾಟ್ ಎ ಅಂಡ್ ಬಿ ಮ್ಯಾಟ್ರಿಕ್ಸ್, ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಸೊ ಬಿಫೋರ್ ಗೋಯಿಂಗ್ ಟು ನೋಡಿ ಹಿಂಗೆ. ಸೊ ಈ ರೀತಿ ಇಲ್ಲ ಫಾರ್ ಎಕ್ಸಾಂಪಲ್ 2a plus 3b ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು ಅಂತಂದ್ರೆ, ಸೊ ಬೇರೆ ರೀತಿ ಕನ್ಸಿಡರ್ ಆಗ್ತಾ ಇತ್ತು. ನಾವು ನೆಕ್ಸ್ಟ್ ಪ್ರಾಬ್ಲಮ್ ನಲ್ಲಿ ಆ ರೀತಿ ಇದೆ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗ್ತಿದೆ ಇಲ್ಲಿ, ಸೊ ವೇರಿಯಬಲ್ ಕೊಟ್ಟಿದ್ದಾರೆ, ಇಲ್ಲಿ ಎಲಿಮೆಂಟ್ಸ್ ಇದೆ, ಸೊ ಇಲ್ಲಿ ವೇರಿಯಬಲ್ ಇದೆ. ಸೊ ಈ ರೀತಿ ಇದ್ದಾಗ ಸೊ ನಾವು ಅಗೇನ್ ಏನಾಗ್ತದೆ, ನಾವು ಸೊ ಬೇರೆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಡೈರೆಕ್ಟ್ ಆಗಿ ಈಕ್ವೇಶನ್ಸ್ ಗಳನ್ನ ಉಪಯೋಗಿಸ್ಕೊಂಡು ಹಿಂಗೆ ಸೈನ್ ಗಳನ್ನು ಚೇಂಜ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ನೆಕ್ಸ್ಟ್, ಸೊ ಬೈ ಯೂಸಿಂಗ್ ಬಿ ವ್ಯಾಲ್ಯೂ, ಸೊ ಹೌ ಟು ಕ್ಯಾಲ್ಕುಲೇಟ್ ದ ಎ ವ್ಯಾಲ್ಯೂ. ಓಕೆ ಸ್ಟೂಡೆಂಟ್ಸ್, ಸೊ ನೋಡಿ ಈಗ ನಾವು ಆಲ್ರೆಡಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಇನ್ ಬಿ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡಿದೆ. ಸೊ ಬೈ ಯೂಸಿಂಗ್ ಬಿ ವ್ಯಾಲ್ಯೂ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಎ ಮ್ಯಾಟ್ರಿಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನೇ ನಾವು ಹೇಳ್ತದೆ ಸಬ್ಸ್ಟಿಟ್ಯೂಟ್ ಬಿ ವ್ಯಾಲ್ಯೂ ಇನ್ ಈಕ್ವೇಶನ್ 1. ಪ್ಲೀಸ್ ಲಿಸನ್, ಸಬ್ಸ್ಟಿಟ್ಯೂಟ್ ಬಿ ವ್ಯಾಲ್ಯೂ ಇನ್ ಈಕ್ವೇಶನ್ಸ್ 1 ಅಂದ್ರೆ ನಾವು ಬಿ ವ್ಯಾಲ್ಯೂನ ಉಪಯೋಗಿಸಿಕೊಂಡು ಮೊದಲನೇ ಈಕ್ವೇಶನ್ಸ್ ನಲ್ಲಿ ಉಪಯೋಗಿಸಿಕೊಳ್ಳೋ ಮುಖಾಂತರವಾಗಿ ಎ ವ್ಯಾಲ್ಯೂನ, ಐ ಮೀನ್ ಎ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ನಾನು ಮೊದಲನೇ ಈಕ್ವೇಶನ್ಸ್ ನ ತಗೊಂಡಿದ್ದೆ, ಅದನ್ನ ಹೇಳಿದೆ ಸಬ್ಸ್ಟಿಟ್ಯೂಟ್ ಬಿ ವ್ಯಾಲ್ಯೂ ಇನ್ ಈಕ್ವೇಶನ್ಸ್ 1. ಬೇಕಾದ್ರೆ ಬರೆದು ಬಿಡ್ತೀನಿ ನನಗೆ. ಸಬ್ಸ್ಟಿಟ್ಯೂಟ್ ಬಿ
value in equations 1. ನೋಡಿ ನಾವು ಸೈನ್ಸ್ ಅಲ್ಲಿ ಆಕ್ಚುಲಿ ಈಕ್ವೇಷನ್ಸ್ ಅಂದ್ರೆ EQN, ಸೊ ಅಪಾನ್ ಎಲ್ಲ ಏನ್ ಮಾಡ್ತೀವಿ ನಮಗೆ n ಅನ್ನ ಬರೀತೀವಿ, ದಟ್ ಇಸ್ ಕಾಲ್ಡ್ ಆಸ್ ವಾಟ್ ಈಕ್ವೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದನ್ನ ನಾವು ಬರೆಯುವಾಗ ಮೊದಲನೇ ಈಕ್ವೇಷನ್ಸ್ ಅನ್ನ ತಗೊಳ್ತೀನಿ. ನನಗೆ a plus 3b is equal to 21 20 12 5 13 19. ಸೊ ಇದೆ. ಸೊ ಇದು ಈಕ್ವೇಷನ್ಸ್. ಈಗ ಸೊ ನೋಡಿ, ಈಗ ಎ ಬರ್ಕೊಳ್ಳಿ. ಸೊ 3 ಬರ್ಕೊಂಡೆ. ದೆನ್ ಸೊ ವಾಟ್ ಈಸ್ ದ ಬಿ ವ್ಯಾಲ್ಯೂ? ವಾಟ್ ಈಸ್ ದ ಬಿ ವ್ಯಾಲ್ಯೂ? 7 6 3 1 4 5. ಇಲ್ಲಿ ಈಕ್ವಲ್ ಇದೆಯಲ್ಲ ಈಗ. ಸೊ ಈಕ್ವಲ್ ಬರ್ಕೊಂಡೆ ನಿಮಗೆ 21. ಸೊ ಆಸ್ ಇಟ್ ಇಸ್ ಇಲ್ಲಿ ಏನು ಮ್ಯಾಟ್ರಿಕ್ಸ್ ಅಲ್ಲಿ ಇದೆ ಅದು ಬರೀತಾ ಹೋಗಿ 21 20 12 5 13 19. ಸೊ ಇದು ಬರ್ಕೊಂಡ್ರಲ್ವ ಇದ್ದಾಗ. ಸೊ ಇದನ್ನ ರಬ್ ಮಾಡ್ತಾ ಹೋಗ್ತೀನಿ ನಿಮಗೆ. ಬೇಡ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರೋದ್ರಿಂದ ಮತ್ತೆ ಈಗೇನು ಆಕ್ಚುಲಿ ನಿಮಗೆ ಸೊ ರಬ್ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ಸ್ ಮಾತ್ರ ಆಕ್ಚುಲಿ ಹಾಗೆ ಬಿಟ್ಟಿದ್ದೀನಿ ನನಗೆ. ಸೊ ನೋಡ್ತಾ ಬನ್ನಿ. ಸೊ ನೋಡಿ, ಎ ಪ್ಲಸ್ 3. ಸೊ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದೆ, ಅದನ್ನ ಬರ್ಕೊಂಡೆ. ದೆನ್ ಈಕ್ವಲ್ ಹಾಕೊಂಡೆ. ಸೊ ಏನ್ ಮ್ಯಾಟ್ರಿಕ್ಸ್ ಇದೆ ಅದನ್ನ ಆಸ್ ಇಟ್ ಇಸ್ ಆಕ್ಚುಲಿ ಸೊ ಬರೀತಾ ಹೋಗಿದ್ದೀನಿ ಈಗ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಇದರಿಂದ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ಮಲ್ಟಿಪ್ಲೈಡ್ ಬೈ 3 ಆಲ್ ದ ಎಲಿಮೆಂಟ್ಸ್, ಎಲ್ಲಾ ಎಲಿಮೆಂಟ್ಸ್ ಗಳಿಗೆ ಮಲ್ಟಿಪ್ಲೈ 3 ಇಂದ ಆಕ್ಚುಲಿ ಸೊ ಮಾಡ್ತಾ ಹೋಗ್ಬೇಕಾಗ್ತದೆ. ಅದನ್ನೇ ನಾವಿಲ್ಲಿ ಬರೀತಾ ಹೋಗ್ತೀವಿ. ಹೇಗಂತಂದ್ರೆ, ಸೊ ನೋಡ್ತಾ ಹಿಂಗೆ a plus 3 7s 21, 3 6s 18, 3 3s 9, 3 1s 3, 3 4s 12, so 3 5s 15. ಸೊ ಇದು ಆಯ್ತು. ಈಗ ಆಸ್ ಇಟ್ ಇಸ್ ಇಲ್ಲಿ ಏನಿದೆ ಈಕ್ವಲ್ ಇರೋದ್ರಿಂದ ಸೊ ಅದನ್ನ ಈಕ್ವಲ್ ತಗೊಂಡು ಆಸ್ ಇಟ್ ಇಸ್ ಇಲ್ಲಿ ಬರೀತಾ ಹೋಗಿ ಹಿಂಗೆ ಏನ್ ಬರ್ತೀನಿ ಈಗ 21 20 12 5 13 19. ನೀವು ಸೊ ಕ್ವಶನ್ ಬರ್ಕೊಳ್ಳುವಾಗ ಆಕ್ಚುಲಿ ಎ ಪ್ಲಸ್ ದಿಸ್ ಮ್ಯಾಟ್ರಿಕ್ಸ್ ಆಫ್ಟರ್ವರ್ಡ್ಸ್ ಈಕ್ವಲ್ಸ್ ಅದ್ರ ಪಕ್ಕದಲ್ಲೇ ಬರ್ಕೊಳ್ಳಿ, ಕೆಳಗಡೆ ಬರ್ಕೊಳ್ಬಿಡಿ. ಯಾಕಂದ್ರೆ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ ಸೊ ಹ್ಯಾವ್ ರಿಟರ್ನ್ ಇನ್ ಡೌನ್ ಕೆಳಗಡೆ ಬರ್ದಿದ್ದೀನಿ. ಸೊ ಈಗ ನೋಡಿ, ಈಗ ಸೊ ಇದನ್ನ ರಬ್ ಮಾಡ್ತಾ ಹೋಗ್ತೀನಿ ನಾನೀಗ. ಒಂದ್ ಸೆಕೆಂಡ್ ಆಗಿರಿ. ಎಸ್ ಸ್ಟೂಡೆಂಟ್ಸ್, ನೋಡಿ ಈಗ ಸೊ ಇದಾದ ನಂತರ ಈಗ ಆಕ್ಚುಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಎ ಪ್ಲಸ್ ಮ್ಯಾಟ್ರಿಕ್ಸ್ ಇದೆ, ದೆನ್ ಈಕ್ವಲ್ಸ್ ಆದ ನಂತರ ಸೊ ಮ್ಯಾಟ್ರಿಕ್ಸ್ ಇದೆ. ಸೊ ಅಲ್ಲಿ ಈಕ್ವಲ್ಸ್ ನ ನಂತರದಲ್ಲಿ ಈಕ್ವಲ್ಸ್ ಆಫ್ಟರ್ ನಾವು ಈಕ್ವೇಶನ್ಸ್ ಗಳನ್ನ ಬರೆಯುವಾಗ ನಾವು ಆಕ್ಚುಲಿ ಸೊ ಒನ್ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಏನಾದ್ರು ನಾವು ಆಕ್ಚುಲಿ ವ್ಯಾಲ್ಯೂಸ್ ಎಲಿಮೆಂಟ್ಸ್ ಗಳು ಚೇಂಜಸ್ ಆದಾಗ ನಾವೇನ್ ಮಾಡ್ತೀವಿ, ಪ್ಲಸ್ ಇದ್ರೆ ಸೈನ್ ನ ಮೈನಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಏನಾಗ್ತದೆ, ಸೊ ಎ ಇಸ್ ಈಕ್ವಲ್ ಟು ಸೊ ಇದನ್ನ ಫಸ್ಟ್ ಬರ್ಕೊಳ್ಳಿ. ಯಾಕಂದ್ರೆ ಈಕ್ವಲ್ ಇಂದ ಫಸ್ಟ್ ನಾವು ಬರಿತಾ ಇದ್ದೀನಿ ನಾನೀಗ 21 20 12 5 13 19. ಸೊ ಇಲ್ಲಿ ಬರ್ಕೊಂಡಿದ್ದೀನಿ ಈಗ. ಸೊ ಇಲ್ಲಿ ಸೊ ಇಲ್ಲಿ ಪ್ಲಸ್ ಇದೆ. ಸೊ ಈ ಕಡೆಗೆ ಬಂದಾಗ ಚೇಂಜಸ್ ಆದಾಗ ಅದೇನಾಗ್ತದೆ, ಏನ್ ಕನ್ವರ್ಷನ್ ಆಗ್ತದೆ ಅಲ್ಲಿಗೆ, ಸೊ ಮೈನಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಅದೇನಾಗ್ತದೆ 21 18 9 3 12 50. ನೋಡಿ, ಈಕ್ವೇಶನ್ ಈಕ್ವಲ್ ಇಂದ ಹೊರಗಡೆ ಅಂತ ಫಸ್ಟ್ ತಗೊಂಡಿದ್ದೀನಿ. ಸೊ ದೆನ್ ಈ ಸೈಡ್ ನಲ್ಲಿ ಇರುವಂತದ್ದು ಏನಾಗ್ತದೆ, ನಾವು ಈ ಕಡೆಗೆ ನಾವು ರೈಟ್ ಸೈಡ್ಗೆ ಚೇಂಜಸ್ ಮಾಡಿದಾಗ ಸೈನ್ ವಿಲ್ ಬಿ ವಾಟ್ ಪ್ಲಸ್ ಇಂಟು ಮೈನಸ್. ಪ್ಲಸ್ ಇರೋದೇನಾಗ್ತದೆ ಮೈನಸ್ ಆಗಿ ಚೇಂಜಸ್ ಆಗ್ತಾ ಹೋಗ್ತದೆ. ಸೊ ಅದನ್ನ ಹೀಗೆ ಬರ್ಕೊಂಡಿದ್ದೀನಿ. ಸೊ ಈಗ ನಾವು ಫೈನಲ್ ಆಗಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ, ಏನ್ ಕಾನ್ಸೆಪ್ಟ್ ಮಾಡ್ತೀರಾ ಅಂತಂದ್ರೆ ಇಲ್ಲಿಗ ಸೊ ಬೈ ಏನಾಗ್ತದೆ, ಈ ಎರಡು ಮ್ಯಾಟ್ರಿಕ್ಸ್ ಇಂದ ಸೊ ಇನ್ ದ ಬಿಡಲ್ ನಮ್ಗೆ ಏನಾಗ್ತದೆ ಮೈನಸ್ ವ್ಯಾಲ್ಯೂ ಇರೋದು, ಮೈನಸ್ ಸೈನ್ ಇರೋದ್ರಿಂದ ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ವಾಟ್
ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ಪ್ಲಸ್ 21 ಮೈನಸ್ 21 0, ಪ್ಲಸ್ 20 ಮೈನಸ್ 18 2. ಪ್ಲೀಸ್ ರಿಸಲ್ಟ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಪ್ಲಸ್ 12 ಮೈನಸ್ 9 ಏನಾಗ್ತದೆ 3, 9 ಪ್ಲಸ್ 3 12. ಸೊ ದೆನ್ ಪ್ಲಸ್ 3 ಮೈನಸ್ ಪ್ಲಸ್ 5 ಮೈನಸ್ 3 2, 5ರಲ್ಲಿ 3 ಹೋದ್ರೆ 2 ಬರ್ತದೆ. ಸೊ ಪ್ಲಸ್ 13 ಮೈನಸ್ 12, ಪ್ಲಸ್ 13 ಮೈನಸ್ 12 ಅಂತಂದ್ರೆ ಏನ್ ಬರುತ್ತೆ 1. ದೆನ್ ಪ್ಲಸ್ 19 ಮೈನಸ್ 15 ಅಂತಂದ್ರೆ 4 ಬರ್ತಾ ಹೋಗ್ತದೆ. ಹಿಂಗೆ ಯಾವುದು ಸಹಿತ ಏನಾಗ್ತದೆ ಇಲ್ಲಿಗೆ. ಸೊ ಮೈನಸ್ ವ್ಯಾಲ್ಯೂ ಇಲ್ಲ. ಈಗ ಬೇಕಾದ್ರೆ 1 ಸೆಕೆಂಡ್ ಹಿಂಗೆ ನೋಡ್ತಾ ಹೋಗ್ಬೋದು. 21ರಲ್ಲಿ 21 0, 20 ನಲ್ಲಿ ಮೈನಸ್ 18 ಅಂದ್ರೆ 2 ಬರುತ್ತೆ. ಸೊ ಪ್ಲಸ್ 12 ಅಲ್ಲಿ ಮೈನಸ್ 9 ಅಂದ್ರೆ 3 ಬರುತ್ತೆ. ಸೊ ಪ್ಲಸ್ 5 ನಲ್ಲಿ ಮೈನಸ್ 3 ಅಂದ್ರೆ 2, 3 ಪ್ಲಸ್ 2 5, ಪ್ಲಸ್ 13 ಮೈನಸ್ 12 1. ಸೊ 12 ಪ್ಲಸ್ 1 30, ಪ್ಲಸ್ 19 minus 15, 15 plus 4, 19. So that is this is A matrix. Previously what we have calculated is a B matrix by using. So these problem ಗಳನ್ನ ಈ ಒಂದು ಪ್ರಾಬ್ಲಮ್ ನ ಉಪಯೋಗಿಸಿಕೊಂಡು ನಾವು ಏನ್ ಮಾಡಿದ್ವಿ, A and B matrix ನ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಬಂದ್ವಿ. ಸೊ ಇಲ್ಲಿ ಏನಾದ್ರು ಬದಲಾವಣೆ ಆದಾಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಬರಿತಾ ಹೋಗ್ತೀನಿ, ನಾನು ಅದ್ರಲ್ಲಿ ನೋಡ್ತಾ ಹೋಗಿ ಅಬ್ಸರ್ವ್ ಮಾಡಿ. Here we have here ವೇರಿಯಬಲ್ ಎ ಬಿ ಸಿ ಡಿ ಎಕ್ಸ್ ವೈ ಝೆಡ್ ಅಂತ ಏನಿರ್ತದೆ ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಅದನ್ನ ವೇರಿಯಬಲ್ಸ್ ಅಂತ ಕರಿತೀವಿ. ನಂಬರ್ಸ್ ಗಳಂತ ಇದ್ದಾಗ ಅದನ್ನ ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ ಇನ್ನು ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ಸ್ ನಲ್ಲಿ. ಸೊ ಹಾಗಾಗಿ ಏನಾಗ್ತದೆ, ಫಾರ್ ಎಕ್ಸಾಂಪಲ್ 2a ಪ್ಲಸ್ 3b ಇಲ್ಲಿ ಏನಾಗ್ತದೆ ಏನು ಇಲ್ಲ, a ಮೈನಸ್ 3b ಅಂತ ಇರ್ತದೆ. ಸೊ ಅವಾಗ ನಾವು ಬೇರೆ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಸೊ ಪ್ಲೀಸ್ ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್. Okay students, so ಮುಂದಿನ ಪ್ರಾಬ್ಲಮ್ಸ್ ನೋಡುವಾಗ ಆಕ್ಚುಲಿ ಕಂಪ್ಯಾರಿಸನ್ ವಿತ್ ದ ಪ್ರೀವಿಯಸ್ ಪ್ರಾಬ್ಲಮ್. ಸೊ ಏನು ಚೇಂಜಸ್ ಇದೆ ಪ್ಲೀಸ್ ಅಬ್ಸರ್ವ್ ಯುವರ್ ಸೆಲ್ಫ್. ಒಂದ್ಸರಿ ನೋಡ್ತಾ ಹೋಗಿ. ಸೊ ಇಲ್ಲಿ a ಪ್ಲಸ್ 3b ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ 2 8 1 ಮೈನಸ್ 2 4 6 ಅಂಡ್ 2a ಪ್ಲಸ್ 4b ಇಸ್ ಈಕ್ವಲ್ ಟು 2 4 ಮೈನಸ್ 2 4 6 4. ಸೊ ಈ ರೀತಿ ಕೊಟ್ಟಿದ್ದಾರೆ. ಫೈಂಡ್ ಔಟ್ ವಾಟ್ a ಅಂಡ್ b ಮ್ಯಾಟ್ರಿಕ್ಸ್. ಫೈಂಡ್ ಔಟ್ ವಾಟ್ A and B matrix. ಸೊ ಇಲ್ಲಿ ನೋಡುವಾಗ ಈಕ್ವೇಶನ್ ಇದನ್ನು ಸಹಿತ ಈಕ್ವೇಶನ್ಸ್ ಆಗಿ ನಾವು ಬಳಸ್ತಾ ಹೋಗ್ತೀವಿ ನಾವು ಇಲ್ಲಿಗೆ. ಸೊ ಅಗೇನ್ ಅಂಡ್ ಅಗೇನ್ ಆಕ್ಚುಲಿ ಬರ್ತಾ ಹೋಗೋದಿಲ್ಲ, ಆಕ್ಚುಲಿ ನೋಡ್ತಾ ಹೋಗಿ ಇಲ್ಲಿಗೆ. ಸೊ ಇದನ್ನ ಇಲ್ಲಿ ಬರ್ಕೊಳ್ತೀನಿ ನನಗೆ 2a ಪ್ಲಸ್ 4b ಇಸ್ ಈಕ್ವಲ್ ಟು ಈಕ್ವೇಶನ್ಸ್ ಬರೀರಿ 2 4 ಮೈನಸ್ 2 4 6 4. ಸಿ ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಇದನ್ನ ಸೆಕೆಂಡ್ ಈಕ್ವೇಶನ್ ಅಂತ ಕರಿತಾ ಹೋಗ್ತೀವಿ. ಸೊ ಏನಾಗ್ತಿರುವಾಗ ಇದನ್ನ ಮೊದಲನೇ ಈಕ್ವೇಶನ್, ಇದನ್ನ ಸೆಕೆಂಡ್ ಈಕ್ವೇಶನ್ ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿ 2a ಪ್ಲಸ್ 4b ಅಂತ ಇಲ್ಲಿದೆ, a ಪ್ಲಸ್ 3b ಅಂತ ಇಲ್ಲಿದೆ. ಸೊ ಯಾವ್ದನ್ನಾದ್ರೂ ಆಕ್ಚುಲಿ ನಾವೇನಾದ್ರು ಕ್ಯಾನ್ಸಲ್ ಮಾಡಕ್ ಸಾಧ್ಯ ಆಗ್ತಾ ಇದೆ ನಮ್ಗೆ. ಇಸ್ ದರ್ ಎನಿ ಪಾಸಿಬಲ್ ಟು ಕ್ಯಾನ್ಸಲ್ ಬೈ ದಿಸ್ ಮ್ಯಾಟ್ರಿಕ್ಸ್ ಅಂಡ್ ದಿಸ್ ಮ್ಯಾಟ್ರಿಕ್ಸ್? ಸೊ ಆ ರೀತಿಯಿಂದ ಏನಾದ್ರು ಕ್ಯಾನ್ಸಲ್ ಮಾಡಕ್ ಸಾಧ್ಯ ಆಗ್ತದೆ. ಪ್ರೀವಿಯಸ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲೂ ವೇರಿಯಬಲ್ ಇತ್ತು, ಇಲ್ಲೂ ವೇರಿಯಬಲ್ ಇತ್ತು, ಹಾಗಾಗಿ ನಾವು ಬೇರೆ ರೀತಿ ಸ್ಟೆಪ್ ನ ಫಾಲೋ ಅಪ್ ಮಾಡಲಿಲ್ಲ. ಸೊ ಇಲ್ಲಿ ಕಮ್ ಟು ದ ಪಾಯಿಂಟ್ ಆಫ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಎಲಿಮೆಂಟ್ಸ್ ಇದೆ, ವೇರಿಯಬಲ್ ಇದೆ, ಇಲ್ಲೂ ಅಷ್ಟೇ ಏನಾಗಿದೆ. ಬಟ್ ನೋಡಿ ಪ್ಲಸ್ 2a ಬರುತ್ತೆ, ಇಲ್ಲಿಗೆ ಏನಾಗ್ತದೆ ಕ್ಯಾನ್ಸಲ್ ಮಾಡಕ್ ಆಗ್ತದೆ, ನಾಟ್ ಪಾಸಿಬಲ್. ಸೊ ಇಯರ್ ವಾಟ್ ಇಸ್ ದ, ಇಲ್ಲಿ ಏನಾರು ಇದ್ರೆ ಎನಿ ಪಾಸಿಬಲ್ ಇನ್ ಬಿ ವ್ಯಾಲ್ಯೂ? ನೋ, not possible. So ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, so here if it is not anything with the a, that is what variables, so we have to consider that is the 1. Please observe this, 1 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಆಲ್ರೆಡಿ ಇದೆ 2 ಅಂತ ಇದೆ. ಸೊ 1 ವ್ಯಾಲ್ಯೂ ಇಲ್ಲಿ ಇರೋದ್ರಿಂದ ಈ ಕಡೆಗೆ ಶಿಫ್ಟ್ ಮಾಡೋಣ, ಅಂದ್ರೆ ಇಂಟರ್ಚೇಂಜ್. ನಾವೇನ್ ಮಾಡ್ತಾ ಇದ್ದೀವಿ, ಇಂಟರ್ಚೇಂಜ್ ಮಾಡ್ತಾ ಇದೀನಿ. ಇಲ್ಲಿ 1 ಇದೆ ಅಂತ ಅನ್ಕೊಂಡಿದ್ವಿ ನಾವೀಗ. ಅದ ಮೀನ್ ಇಟ್ಸ್ 1. a means what? 1 ಅಂದ್ರೆ 1a ಅಂತ ನಾವೇನ್ ಕರಿತೀವಿ. ಸೊ ದಟ್ ಈಸ್ ಈಕ್ವಲ್ ಟು ವಾಟ್, ದಟ್ ಇಸ್ ಕನ್ಸಿಡರ್ ಆಸ್ ವಾಟ್ 1 ಅಂತ ತಗೊಳ್ತೀವಿ. ಸೊ ಅದನ್ನ ಇಲ್ಲಿಗೆ ಏನಾಗ್ತದೆ ಅಂತಂದ್ರೆ ಇಂಟು 1. ಸೊ 1 ಏನಾಗುತ್ತೆ, ಇಲ್ಲಿ 1 ಅಂತ ಇದೆಯಲ್ಲ, ಈ 1 ಇಂದ ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಬನ್ನಿ ಇಲ್ಲಿಗೆ. ಸೊ ಅಲ್ಲಿಗೆ ಸರಿ ಆಗ್ತದಲ್ಲ. ಇಲ್ಲಿ 2 ಇದೆ ಅಲ್ಲಿ. ಸೊ ಅದನ್ನ ಏನ್ ಮಾಡಿದೀವಿ, ಇಲ್ಲಿಂದ ಇಂಟು 2. ಈ 2 ಮಲ್ಟಿಪ್ಲೈ 2 ಇಂದ, ಸೊ ಈ ಮಲ್ಟಿಪ್ಲೈಡ್ ಬೈ ಆಲ್ ದ ಎಲಿಮೆಂಟ್ಸ್, ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಏನ್ ಮಾಡ್ತಾ ಬನ್ನಿ, ಮಲ್ಟಿಪ್ಲೈ ಮಾಡ್ತಾ ಬನ್ನಿ. ಸೊ ಈಗ ನಾವೇನಾಗ್ತದೆ ನೋಡಿ,
any kind of multiplied by 1, all the elements of all the values will be same, nothing changes. ನಾವು ಯಾವುದೇ ಅಂಕಿಯಿಂದ 1 ಮಲ್ಟಿಪ್ಲೈಡ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸಹಿತ ಏನ್ ಬರ್ತದೆ ಅಂತಂದ್ರೆ, ಸೊ ಪ್ರೀವಿಯಸ್ ಅಲ್ಲಿ ಏನು ವ್ಯಾಲ್ಯೂ ಇರ್ತದೆ, ದ ವ್ಯಾಲ್ಯೂ ವಿಲ್ ಬಿ ಸೇಮ್. ಸೊ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈ ತಗೊಂಡು ಆಸ್ ಇಟ್ ಇಸ್ ಇಲ್ಲಿ ಇದೆ ಹಾಗೆ ಬರ್ಕೊಳ್ಳೋಣ. ಬಿಕಾಸ್ ಸೊ ವಿ ಆರ್ ಮಲ್ಟಿಪ್ಲೈಡ್ ಬೈ 1. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈಡ್ ಬೈ 1 ಅಂಡ್ ಯಾವುದೇ ಎಲಿಮೆಂಟ್ಸ್ ಏನಾಗ್ತದೆ ಅಲ್ಲಿಗೆ, ಸೊ ಆಕ್ಚುಲಿ ಸೇಮ್ ವ್ಯಾಲ್ಯೂಸ್ ಕೊಡ್ತದೆ. ಹಾಗಾಗಿ ನೋ ನೀಡ್ ಟು ಕರೆಕ್ಟ್ 2 into 1 2, 4 into 1 1, 2 into 1 1, ಸೇಮ್ ಕೈಂಡ್ ಆಫ್ ದಟ್. ಸೊ ಫಸ್ಟ್ ಇದನ್ನ ಮಾಡ್ಕೋಣ ಮತ್ತೆ. ಸೊ 2 into a 2a ಪ್ಲಸ್, ಸೊ 2 into 3 6b, 6 ಇಲ್ಲಿ ಬಿ ಇದೆ ನೋಡಿ ಹಿಂಗೆ, 6b ಈಕ್ವಲ್ಸ್ ಆಗ್ತಾವ ಹಿಂಗೆ. ದೆನ್ ಸ್ಕ್ವೇರ್ ಬ್ರಾಕೆಟ್ ಅಪ್ಲೈ ಮಾಡಿ. ದೆನ್ 2 into 2 4, 2 into 8 16, 2 into 1 2, then 2 into 2 4, minus 4. So ಅರ್ಥ ಮಾಡ್ಕೊಳ್ಳಿ, ಮೈನಸ್ ಇದೆ ಹಿಂಗೆ. then 2 4s are 8, then 2 6s are 12. ಇದಲ್ಲ. ಸೊ ಈಗ ಏನ್ ಮಾಡಿ, ಎರಡನೇ ಈಕ್ವೇಶನ್ಸ್ ನ ಬರ್ಕೊಳ್ಳಿ. 2a plus 4b 2 4 minus 2 4 6 4 ಬರ್ಕೊಳ್ಳಿ ಈಗ. ಸೊ ಈಗ ನೀವೇನ್ ಮಾಡಿ ಅಂದ್ರೆ, ಪ್ರೀವಿಯಸ್ ಪ್ರಾಬ್ಲಮ್ ನಾವು ಹೇಗೆ ಮಾಡಿದ್ವಿ ಆ ರೀತಿ ಆಕ್ಚುಲಿ ಸೊ ಮಾಡ್ತಾ ಬನ್ನಿ. ಸೊ ಎ ಪ್ಲಸ್, ಸೊ ವಿ ಆರ್ ಕನ್ಸಿಡರಿಂಗ್ ಮೈನಸ್, here also plus, we are considering minus, here also plus, we are considering what, minus. Same no? So the minus sign which belongs to all the elements of this matrix. ಈ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ ಎಲ್ಲಾ ಎಲಿಮೆಂಟ್ಸ್ ಗಳಿಗೂ ಸಹಿತ ಇದು ಮೈನಸ್ ಅಪ್ಲಿಕೇಬಲ್ ಆಗ್ತದೆ. ಪ್ಲೀಸ್ ಅಬ್ಸರ್ವ್. ಸೊ ನೋಡ್ತಾ ಹೋಗಿ, ಈಗ ನೋಡಿ ಈಗ. ಸೊ ಪ್ಲಸ್ 2a ಮೈನಸ್ 2a ಕ್ಯಾನ್ಸಲ್. ಪ್ಲಸ್ ಇದ್ರೆ ಸೈನ್ ನಾವು ಆಕ್ಚುಲಿ ಮ್ಯಾಥಮೆಟಿಕಲ್ ರೂಲ್ ಏನ್ ಹೇಳ್ತಾರೆ, ಈಕ್ವೇಶನ್ಸ್ ಗಳಾಗಿ ನಾವು ಈಕ್ವೇಶನ್ ಮುಖಾಂತರವಾಗಿ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಪ್ಲಸ್ ಮೈನಸ್ 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 ಪ್ಲಸ್ ಈ ತರ ಎಲ್ಲ ಬದಲಾವಣೆ ಆದಾಗ ಅದು ರೂಲ್ ಅದು. ಸೊ ಹೇಗ್ ಬಂತು ನಾವು ತಗೊಂಡು ಯಾವ್ದಾರಲ್ಲ ರೂಲ್ ಅದು. ಪ್ಲಸ್ 2a ಮೈನಸ್ 2a ಕ್ಯಾನ್ಸಲ್. ದೆನ್ ಪ್ಲಸ್ 6b. ಸೊ ಇಲ್ಲಿ ನೋಡಿ ಪ್ಲಸ್ ಹೋಯ್ತು, ಮೈನಸ್ ಬಿಡಿದ್ರೆ ಹಿಂಗೆ minus 4b, like ಎಷ್ಟು ಬರ್ತದೆ 2b. So greater the value which is having what, plus, lesser the value which is having what, that's a minus. So 2b. So ಇದೆ. ಸೊ ಈಗ ನೋಡಿ, ಸೊ ಇಲ್ಲಿ ಮೈನಸ್ ಇದೆ. ಪ್ಲಸ್ 4 minus 2, plus 4 minus 2, so only plus 2. ಪ್ಲಸ್ 4ರಲ್ಲಿ minus 2 ಬರುತ್ತೆ. ಪ್ಲಸ್ 16 minus 4, that's what, 12 ಬರುತ್ತೆ. Then plus 2, see here we have what, minus, here also we have minus into minus plus 2 4, plus 2 4. Then here also minus, here also minus 4 what, that is what. So in this two elements concept we are going to what, addition concept in both the elements which is having what, minus value, so that we are taking what, minus 8. addition concept ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಏನಾಗ್ತದೆ -4 ಏನಾಗ್ತದೆ, ಸೊ ಇಲ್ಲಿ ನೋಡ್ಕೊಳ್ಬಹುದು ಈಗ -4 ಏನಾಗ್ತಿದೆ, that is -8. that is simple. ಸೊ ಆ ರೀತಿ ಏನ್ ಮಾಡ್ತೇವೆ, -8 ಅಂತ ಬಂದಿದೆ. ಸೊ ಇಲ್ಲಿ +8 -6, that is what, 2. then +2 plus 12 minus 4, that is what, 8. that is what, 8. So as you know all of you, so compare with the previous problem. So here we have what, 2b. So then equals matrix 2 12 4 minus 8 2 8. So then what, so now actually 2 ನ actually ನಾವು ಇದನ್ನ ಡಿವೈಡ್ ಮಾಡಕ್ಕೆ actually ಈ ಕಡೆಗೆ ನಾವು ಶಿಫ್ಟ್ ಮಾಡೋದಕ್ಕೆ ಡಿವೈಡ್ ಕಾನ್ಸೆಪ್ಟ್ ಗೆ ಬರ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಇಲ್ಲಿ ಬರೆಯುವಾಗ ಏನಾಗ್ತದೆ, ಸೊ b is equal to ಮ್ಯಾಟ್ರಿಕ್ಸ್ ನ ಬರಿತಾ ಹೋಗಿ 2 by 2 12 by 2, then 4 by 2, then -8 by 2, then 2 by 2,
then 8 by 2. See here? So this 2 which belongs to in this matrix, ಈ ಒಂದು 2 ಏನಿದೆ ಈ ಮ್ಯಾಟ್ರಿಕ್ಸ್ ಎಲ್ಲದಕ್ಕೂ ಸಹಿತ ಅಪ್ಲೈ ಆಗ್ತಾ ಹೋಗ್ತದೆ. ಪ್ಲೀಸ್ ಲಿಸನ್. ಸೊ ಅದು ನಾವು ಡಿವೈಡಿಂಗ್ ಕಾನ್ಸೆಪ್ಟ್ ಗೆ ತಗೊಳ್ತಾ ಹೋಗ್ತೀವಿ. ಸೊ ಅದನ್ನೇ ನಾನು ಇಲ್ಲಿ ಆಕ್ಚುಲಿ ಏನಾಗ್ತದೆ ಇಲ್ಲಿ ಸೊ ನ್ಯೂಮರೇಟರ್ ಬರ್ದಿಲ್ಲ ಆಕ್ಚುಲಿ ನಿಮಗೆ. ಸೊ ಅದನ್ನ ನೋಡ್ತಾ ಹೋಗ್ಬೇಕು ನಿಮಗೆ. ಅಂಶ ಛೇದ ಅಂತ ನಾವು ಹೇಗೆ ಇಡ್ತಾ ಹೋಗ್ತೀವಿ ನಾವು ಇಲ್ಲಿಗೆ. ಸೊ ಅದನ್ನ ನೋಡ್ತಾ ಹೋಗಿ 2 by 2. ಸೊ ಅದನ್ನ ನೆಕ್ಸ್ಟ್ ಮಾಡುವಾಗ ಏನಾಗ್ತದೆ ಅಂತಂದ್ರೆ 2 ones are 2. ಅಲ್ಲಿಗೆ ನೋಡಿ 2 ones are ಇದು ಒಂದು ಮಾಮೂಲಿ 1 ಬರ್ತದೆ 1 ಬರ್ತದೆ. 2 6s are then 2 2s are 2 4s are. See here we have minus. So that is what? -4. Please listen. Correct ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ ಈಗ. Then 2 1s are 2. Then 2 4s are. So what becomes b value? So n becomes what b value ಬಂದಿದೆ? B matrix 1 6 2 -4 1 4. This is what B matrix. By using substitute B value in equations 1 or equations 2, any kind of that, ಯಾವುದೇ ತರವಾಗಿ ಸಹಿತ we can take equations 1 and equation 2. ಎರಡು equations ತಗೊಂಡ್ರೆ ಆನ್ಸರ್ ಸೇಮ್ ಬಂದೇ ಬರ್ತದೆ. By using what? B matrix. So okay students, so now already we have got what the B value. ನಮಗೆ B matrix ಬಂದಿದೆ ನಮಗೆ. ಸೊ ಏನಾಗ್ತದೆ substitute B matrix in equations 1. ಮೊದಲನೇ equations ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಆಕ್ಚುಲಿ ತಗೊಳ್ತಾ ಹೋಗ್ತಾ ಇದ್ದೀನಿ ನನಗೆ. ಹಾಗಾಗಿ ಸೊ ಎರಡನೇ equations ನ ಅಳಿಸಿ ಮಾಡೋಣ. ಸೊ ಅದ್ರಲ್ಲಿ ನೋಡಿ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಈಗ ಜನರಲ್ ಆಗಿ ಈಗ ಸೊ ಇದನ್ನ ಬರ್ಕೊಳ್ಳಿ. ಈಗ ಏನಾಗ್ತದೆ ಅಂತಂದ್ರೆ ಅದು a plus 3 So substitute B value in equations 1. ಇದು ಮೊದಲನೇ equations ಆಗಿ ತಗೊಂಡಿದ್ದೀನಿ. A plus 3. ಸೊ B ಮ್ಯಾಟ್ರಿಕ್ಸ್ ಏನಿದೆ ಸೊ ಇಲ್ಲಿ ಬರ್ಕೊಳ್ಳಿ ನೋಡಿ B ಇದೆ. ಸೊ ನಾನು ಬರಿತಾ ಇದ್ದೀನಿ ನಾನೀಗ. ಸೊ B ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ 1 6 2 -4 1 4. Then what? Equal. ಸೊ ಏನಿದೆ as it is ಬರಿತಾ ಹೋಗಿ 2 8 1 -2 4 6. ನೋಡಿ ಇಷ್ಟು ಕ್ಲಿಯರ್ ಆಗಿ ಬರ್ತೀಗ. ಸೊ ಇದನ್ನ ರಬ್ ಮಾಡ್ಬಿಡಿ. ಏನ್ ಮಾಡಿ ನೀವು ಸೊ ಕ್ಲಿಯರ್. ಸೊ ಇದು ಮಾಡ್ಕೊಂಡ ನಂತರ ಸೊ ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಸೊ ಬೈ ಮಲ್ಟಿಪ್ಲೈಡ್ ಬೈ 3 3ರಿಂದ ಆಕ್ಚುಲಿ ಇದೆಲ್ಲಾನು ಸಹಿತ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. a plus 3 1s are 3 3 6s are 18 3 2s are 6 3 4s are 12 -12. Please listen. Here we have minus. Okay. 3 1s are 3 3 4s are 12. So you apply square bracket. So same as it is. ಈ ಒಂದು ಮ್ಯಾಟ್ರಿಕ್ಸ್ ನಂಬರ್ ಇದೆ 2 8 1 -2 4 6. ಸೊ ಇಲ್ಲಿಗೆ ಸೊ ಇದು ಕ್ಲಿಯರ್ ಆಯ್ತಾ ಬರ್ತದೆ ಈಗ. ಸೊ ಏನ್ ಮಾಡಿ ಅಂತಂದ್ರೆ ಆಸ್ ಇಟ್ ಇಸ್ ಪ್ರೀವಿಯಸ್ ನಾವೇನ್ ಮಾಡ್ತಾ ಇದ್ವಿ ಸೊ ಈಕ್ವಲ್ ಇರುವಂತದನ್ನ ಮೊದಲನೇ ಟೈಮ್ ಬರ್ಕೊಳ್ತೀನಿ ನನಗೆ. ಅದನ್ನ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಈಗ a is equal to 2 8 1 -2 4 6 ಬರ್ಕೊಂಡೆ ಇಲ್ಲಿಗೆ. ಅದರ a is equal to 2 8 1 -2 4 6 ಈಕ್ವಲ್ ಇಂದ ಹೊರಗಡೆ ಇರುವಂತದನ್ನ ಫಸ್ಟ್ ಬರ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಈ ಕಡೆಗೆ ಚೇಂಜಸ್ ಮಾಡುವಾಗ ರೈಟ್ ಸೈಡ್ ತರುವಾಗ ಏನಾಗ್ತದೆ ಅಂದ್ರೆ ದ ಸೈನ್. So here we have what? Plus. The plus into consider as what? Minus. So here I am taking what? Minus sign. So right here 3 18 6 3 18 6 -12 3 12. ಸೊ ಈಗ ಏನಾಗ್ತದೆ ಅಂತಂದ್ರೆ ಸೊ ಇಲ್ಲಿ ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ಮಾಡ್ತಾ ಹೋಗ್ತೀವಿ ನಮಗೆ ಹೇಗೆ ಅಂತಂದ್ರೆ ಸೊ ಇನ್ ಬಿಟ್ವೀನ್ ಟೂ ಮ್ಯಾಟ್ರಿಕ್ಸ್ ವಿ ಹ್ಯಾವ್ ವಾಟ್
ಮೈನಸ್ ಸೈನ್. ಸೊ ಹಾಗಾಗಿ ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ಮಾಡ್ತಾ ಬರ್ತೀವಿ ನಾವು ಈಗ. ಸೊ ಬಂದಾಗ ಏನಾಗ್ತದೆ ನೋಡಿ ಈಗ. ಸೊ ಪ್ಲಸ್ 2 minus 3, that is a 1. Greater the value which is having what? Minus 3 plus 2, that is what? Minus 1. Please observe minus and plus value. If you have any mistakes sign, the answer will be wrong. Then plus 8 minus 18, that is what? Minus 10. ಸೊ ನೀವು ಬೇಕಾದ್ರೆ ನೀವು ಬರ್ಕೊಳ್ಬಹುದು ಇಲ್ಲಿಗೆ ಹೇಗೆ ಅಂತಂದ್ರೆ ನೋಡಿ ಹಿಂಗೆ. ಸೊ minus 18, then what? Plus 18. ಪ್ಲಸ್ ಮೈನಸ್ ಬಿಟ್ಬಿಡಿ, ಪ್ಲಸ್ ಇಟ್ಟು ಮೈನಸ್ ಏನಾಗ್ತದೆ? ಮೈನಸ್ ಆಗ್ತದೆ. ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ಮಾಡ್ತಾ ಬರ್ತೀವಿ. 18 ಅಲ್ಲಿ 8 ಹೋದ್ರೆ ಏನಾಗ್ತದೆ? 10 ಬರ್ತದೆ. ದ ಗ್ರೇಟರ್ ದ ವ್ಯಾಲ್ಯೂ ವಾಟ್ ಸೈನ್ ಹ್ಯಾಸ್ ಗಿವನ್? ಮೈನಸ್ ಸೈನ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಮೈನಸ್ ಬರ್ತೀವಿ. ದಟ್ ಇಸ್ ವಾಟ್? -10 ಅಂತ ನನಗೆ. ಸೊ ದೆನ್ ವಾಟ್ ಆರ್ ದ ಪ್ಲಸ್ 10 minus 6 ಅಂದ್ರೆ 6 ರಲ್ಲಿ 1 ಹೋದ್ರೆ ಏನಾಗುತ್ತೆ? 5 ಬರ್ತದೆ. ಗ್ರೇಟರ್ ದ ವ್ಯಾಲ್ಯೂ ದ ಸೈನ್ ವಿಚ್ ಸೈನ್ ಹ್ಯಾಸ್ ಗಿವನ್? ಮೈನಸ್. ಸೊ -5. ಕ್ಲಿಯರ್? -5 ಬಂದಿದೆ. ಸೊ ನೆಕ್ಸ್ಟ್ ನೋಡೋಣ. -2 ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿಗೆ. ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಪ್ಲಸ್ 12 minus 2, that is what? Only 10. Is it clear? Right. Minus what? Plus 12 minus 2. Plus 12 ರಲ್ಲಿ -2 ಹೋದ್ರೆ only 10, because what? In the greater the value which is having what? Plus. So when we club minus plus ಆಗ್ತದೆ. So ಅಲ್ಲಿ ಏನಾಗ್ತದೆ ಈಗ? Plus 12 minus 2, that is what? 10. Then what? Plus 4 minus 3, that is what? 1. Only 1. 4 ರಲ್ಲಿ 3 ಹೋದ್ರೆ 1. ಸೊ ಇಲ್ಲಿ ಪ್ಲಸ್ 6 ನಲ್ಲಿ -12 ಹೋದ್ರೆ ಏನಾಗ್ತದೆ ಅಂತಂದ್ರೆ 12 ರಲ್ಲಿ 6 ಹೋದ್ರೆ ಏನಾಗ್ತದೆ? 6 ಆಗುತ್ತೆ. ದ ಗ್ರೇಟರ್ ದ ವ್ಯಾಲ್ಯೂ ದ ವಿಚ್ ಸೈನ್ ಹ್ಯಾಸ್ ಗಿವನ್? ದಟ್ ಇಸ್ ಮೈನಸ್. ಸೊ ಯು ಜಸ್ಟ್ ಪುಟ್ ವಾಟ್? ಮೈನಸ್. ಸೊ ವಾಟ್ ಆನ್ಸರ್ ಗಾಟ್? ಆನ್ಸರ್ ಏನ್ ಬಂದಿದೆ? ಬಂತು ಅಂದ್ರೆ ಎ ಮ್ಯಾಟ್ರಿಕ್ಸ್ -1 -10 -5 10 1 -6. ಅರ್ಥ ಆಗ್ತಿಲ್ಲ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಗೇನ್ ಯು ರಿಪೀಟ್ ದ ವಿಡಿಯೋ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತು ಅಂದ್ರೆ ಮತ್ತೆ ಅಗೇನ್ ನೀವು ಏನ್ ಮಾಡ್ತಾ ಬನ್ನಿ, ಸೊ ವಿಡಿಯೋಗಳನ್ನ ರಿಪೀಟ್ ಮಾಡ್ತಾ ಬನ್ನಿ. ಸೊ ಆಗ ನಿಮ್ಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಾನು ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್ ನೋಡಿ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಆಕ್ಚುಲಿ ಮಾಡ್ತಾ ನೋಡಾಗ ಆಕ್ಚುಲಿ ಇಫ್ ಎ ಇಸ್ ಈಕ್ವಲ್ ಟು 9 1 4 3, ಬಿ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಏನಿದೆ 1 5 7 2, ಫೈಂಡ್ ದ ಮ್ಯಾಟ್ರಿಕ್ಸ್ ಆಫ್ ಎಕ್ಸ್. ಅದು ಎಕ್ಸ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸಚ್ ದಟ್ 3a plus 5b plus 2x is equal to 0. ಸೊ ಇಲ್ಲಿ ಏನ್ ಹೇಳಿದಾರೆ? ಎಕ್ಸ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ನಮ್ಗೆ ಸೊ ಆಸ್ ದೇ ಹ್ಯಾವ್ ಗಿವನ್ ಏನ ಕೊಟ್ಟಿರೋ ಪ್ರಕಾರವಾಗಿ ನಾವು ನೋಡೋದಾದ್ರೆ ನಾವಿಲ್ಲಿಗೆ ಸೊ ಮೊದಲನೇದಾಗಿ 3a ನ ಫೈಂಡ್ ಔಟ್ ಮಾಡ್ತಾ ಬನ್ನಿ ಹೀಗೆ. ಸೊ ಅದೇನಾಗ್ತದೆ ಅಂತಂದ್ರೆ 3a ಮ್ಯಾಟ್ರಿಕ್ಸ್ ಏನಿದೆ 9 1 4 3 ಇಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಏನ್ ಬರ್ತಲ್ಲಿಗೆ ನೋಡಿ 3 9s 27, 3 1s 3, 3 4s 12, 3 3s 9. So then 5b 3 ಆಯ್ತು. then 5b ಫೈಂಡ್ ಔಟ್ ಮಾಡ್ತಾ ಬನ್ನಿ ಈಗ. 5 b ಮ್ಯಾಟ್ರಿಕ್ಸ್ 1 5 7 12. ಸೊ ಅದನ್ನು ನೋಡುವಾಗ ಎ ಎಷ್ಟು ಬರುತ್ತೆ ಅಲ್ಲಿಗೆ 5 1s ಸಾರಿ is what? b 5 1s 5 5 5s 25 5 7s 35 5 12s 60 12 ಇಲ್ಲಿ 60. ಅದೇನಾಗ್ತದೆ ಇಷ್ಟು ಬಂತು. ಅಲ್ಲಿಗೆ ಏನಾಗ್ತದೆ ನಮಗೆ ಎ ಮತ್ತೆ ಬಿ ಬಂತು ನಮಗೆ. ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನಾಗ್ತದೆ ಅದನ್ನ ನಾವು ಪ್ಲಸ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ನಮಗೆ ನೋಡಿ ಅಡಿಷನ್ ಇದೆ, ನಿಮಗೆ ಅಡಿಷನ್ ಇದೆ. ಸೊ ಅದನ್ನ ಬರ್ಕೊಳ್ಳುವಾಗ 20 ಸೊ ಈಗ ಬರ್ಕೊಳ್ಳಿ ಈಗ 27 3 12 9
ಸೊ ಹಿಯರ್ ವಾಟ್ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನಿದೆ 5 25 35 60. ಸೊ ಇಲ್ಲಿ ಏನಿದೆ ಹಿಂಗೆ ನೋಡಿ ಪ್ಲಸ್ 2x is equal to 0. ನೋಡಿ ನಮಗೆ a ಪ್ಲಸ್ ಬಿ ಆನ್ಸರ್ ಬಂದಿದೆ. ನಮಗೆ ಎ ನೋಡಿ 3 ಇಂದ ಎ ಮ್ಯಾಟ್ರಿಕ್ಸ್ ನ ಅಪ್ಲೈ ಮಾಡ್ಕೊಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ ಬಂತು. ಸೊ 5 ಬಿ ಮ್ಯಾಟ್ರಿಕ್ಸ್ ನ ಹಾಕೊಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ ಬಂತು. ಸೊ ಅದನ್ನ ಎ ಪ್ಲಸ್ ಬಿ ಅಂದ್ರೆ ಎರಡನ್ನೂ ಅಡಿಷನ್ ಮಾಡ್ತಾ ಬನ್ನಿ. 3 ನೋಡಿ ಬಂದಿದ್ದಂಗೆ ಬರ್ಕೊಂಡೆ, ಅಡಿಷನ್ ಇದೆ ಪ್ಲಸ್ 2x is equal to 0. ಸೊ ನೆಕ್ಸ್ಟ್ ನಾವು ಮಾಡುವಾಗ ಏನಾಗ್ತದೆ ಅಂತಂದ್ರೆ ನೋಡಿ 20 ಇದು ಅಡಿಷನ್ ಫಸ್ಟ್ ಮಾಡ್ತಾ ಬರ್ತೀವಿ. 27 ಪ್ಲಸ್ 5 ನೋಡಿ 27 ಪ್ಲಸ್ 5 then what 3 plus 25 12 plus 35 9 plus 60 9 plus 60 ಸ್ಕ್ವೇರ್ ಬ್ರಾಕೆಟ್ ನ ಅಪ್ಲೈ ಮಾಡಿ. then what see here ನಮಗೆ ಏನಾಗ್ತದೆ ಪ್ಲಸ್ 2x ಇರೋದನ್ನ ಆಕ್ಚುಲಿ ನಮ್ಗೆ ಏನಾಗ್ತದೆ ಈಗ ನಾವೇನ್ ಮಾಡ್ತೀವಿ ಈಗ ನೆಕ್ಸ್ಟ್ ನಾವೇನ್ ಕನ್ವರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಈಗ ಸೊ ಮೈನಸ್ 2x, ಯಾಕೆಂದ್ರೆ ನಾವು x ಫೈಂಡ್ ಔಟ್ ಮಾಡ್ಬೇಕು. ನಮಗೆ ಪ್ಲಸ್ 2 ಇರೋದನ್ನ ಆಕ್ಚುಲಿ ಏನಾಗ್ತದೆ ನಾವು ಈ ಕಡೆಗೆ ಕನ್ವರ್ಟ್ ಮಾಡ್ಕೊಂಡಾಗ ಏನಾಗ್ತದೆ ನಿಮಗೆ ಅದನ್ನ ಏನಾಗ್ತದೆ ಮೈನಸ್ 2x ಆಗಿ ಸೊ ಬದಲಾವಣೆ ಆಗ್ತಾ ಬರ್ತದೆ. ಈಗ ನಾವು ಇಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ಬರ್ಕೊಳ್ತೀವಿ ನೋಡಿ. ಈಗ ಸೊ ಆಸ್ ಇಟ್ ಇಸ್ ಬರೀತಾ ಬನ್ನಿ ಈಗ. ಓಕೆ ಸ್ಟೂಡೆಂಟ್ಸ್ ನೋಡಿ ಸೊ ಇಲ್ಲಿ ಏನಿದೆ ಆಸ್ ಇಟ್ ಇಸ್ ಬರೆದ್ರೆ ಸೊ ಪ್ಲಸ್ 2x ಇದೆ, ಅದನ್ನ ಏನಾಗ್ತದೆ ನಿಮಗೆ ಈಕ್ವಲ್ಸ್ ಬರೀತಾ ಬನ್ನಿ. ಸಾರಿ ಮೈನಸ್ ಇಲ್ಲಿ ನೋಡಿ ಪ್ಲಸ್ 2x ಇರೋದು ನಾವು ಈಕ್ವಲ್ಸ್ ಇಂದ ಹೊರಡಿಗೆ ತಗೊಂಡಾಗ ಏನಾಗ್ತದೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಮೈನಸ್ 2x. ಪ್ಲೀಸ್ ಲಿಸನ್ ಕರೆಕ್ಟ್ ನೋಡ್ಕೊಂಡಿ. ಸೊ ಇದೆಲ್ಲ ಅಡಿಷನ್ ಕಾನ್ಸೆಪ್ಟ್ ಮಾಡ್ಕೊಂಡ ನಂತರ ಈಕ್ವಲ್ಸ್ ಬರ್ಕೊಂಡೆ. ಸೊ ಪ್ಲಸ್ 2x ಇರೋದು ಈಕ್ವಲ್ ಇಂದ ನೆಕ್ಸ್ಟ್ ಗೆ ನಾವು ತಗೊಳ್ಳುವಾಗ ಏನಾಗ್ತದೆ ಸೊ ಮೈನಸ್ 2x ಆಗಿ ಕನ್ವರ್ಟ್ ಆಗ್ತದೆ. ಸೊ ನೆಕ್ಸ್ಟ್ ನೋಡುವಾಗ ನನಗೆ 27 ಪ್ಲಸ್ 5 32, then 25 plus 3 28, then 35 plus 12 45 47 40 35 right 10 under 45 plus 2 47, then 60 plus 9 69. ಮೊದಲೇ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈಗ ಏನಾಗ್ತದೆ ಈಗ is equal to see here sorry 32 27 plus 5 32 3 plus 25 12 plus 35 9 plus 6 is what 69 is equal to what minus 2x. ನಾವು ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವೀಗ ಅದನ್ನೇನು ಬರ್ಕೊಳ್ಳುವಾಗಿ ಬರ್ತೀವಿ. ಸೊ ಎಕ್ಸ್ ನ ತಗೊಳ್ತಾ ಬನ್ನಿ. ಸೊ ಅದರ್ವೈಸ್ you can take what x is equal to ಏನಾಗ್ತದೆ ಅಂತಂದ್ರೆ ನಮ್ಗೆ ಇಲ್ಲಿಗೆ ಸೊ ಎಲ್ಲ ಡಿವೈಡ್ ಕಾನ್ಸೆಪ್ಟ್ ಬರ್ತಾ ಹೋಗ್ತೀವಿ. ನಿಮಗೆ ಅದನ್ನ ಏನ್ ಮಾಡ್ತೀವಿ 32 by minus 2 see here minus 2 equal to 28 by minus 2 47 by minus 2 69 by minus 2. ಸೊ ಇದನ್ನ ಬರ್ಕೊಂಡಾಗ ನಮಗೆ ಏನ್ ಬರ್ತದೆ ಫೈನಲ್ ಆಗಿ ಅಂತಂದ್ರೆ ಕರೆಕ್ಟ್ ನೋಡ್ತಾ ಬನ್ನಿಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ಬರ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಸೊ ಮೈನಸ್ 16 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 16 ಇದೇನಾಗ್ತದೆ ನಿಮಗೆ ಸೊ 2 1s 2 2 4s 18 ಅಲ್ಲಿಗೆ ಮೈನಸ್ 14 ಸೊ 14 28. ಸೊ ದಿಸ್ ಇಸ್ ವಾಟ್ 2 2s this is what 2 2s 4 2 6s sorry 2 3s 6. ಸೊ ಅಲ್ಲಿಗೆ ಏನಾಗ್ತದೆ 0.5 ಬರುತ್ತೆ ನೋಡಿ. 2 3s 6 1 ನೋಡ್ಕೊಳ್ತಾನಿಗೆ ಸೊ ಅಲ್ಲಿ ಪಾಯಿಂಟ್ ಹಾಕೊಂಡ್ರೆ ಏನಾಗ್ತದೆ 10 ಆಗುತ್ತೆ. 2 5s 10 ದಟ್ ಇಸ್ ವಾಟ್ ಮೈನಸ್ 23.5 ಮೈನಸ್ 23.5 ಬರ್ತಾ ಹೋಗ್ತದೆ. ದೆನ್ ವಾಟ್ ಸೊ ಹಿಯರ್ ವಾಟ್ 2 3s 6 ನೋಡಿ 2 3s 6 ಏನಾಗ್ತದೆ 2 4s 8 1 ನೋಡ್ಕೊಳ್ತೀನಿ ಪಾಯಿಂಟ್ ತಗೊಳ್ಳಿಗೆ ಸೊ 10 ಆಗ್ತದೆ. 2 5s 10 ದಿಸ್ ಇಸ್ ವಾಟ್ ಮೈನಸ್
ಏನ್ ಬರ್ತದೆ ನೋಡಿ ಅಲ್ಲಿಗೆ. ಸಾಕಷ್ಟು. ಸೊ ಇದು ಆಕ್ಚುಲಿ ಬರ್ತಾ ಹೋಗ್ತದೆ ಹಿಂಗೆ ನೋಡಿ, ಕರೆಕ್ಟ್ ಆಗಿ ಡಿವೈಡ್ ಮಾಡಿ ನೋಡ್ಕೊಳ್ಳಿ. ಹಿಂಗೆ ಮೈನಸ್ ವ್ಯಾಲ್ಯೂ ಬಂದಿದೆ ಈಗ ಎಲ್ಲ ಅಷ್ಟೇ. ದಿಸ್ ಇಸ್ ವಾಟ್ ಎಕ್ಸ್ ಮ್ಯಾಟ್ರಿಕ್ಸ್ ಆಗಿ ಆಕ್ಚುಲಿ ನೋಡ್ತಾ ಬರ್ತೀವಿ ಹಿಂಗೆ. ಸೊ ಇದನ್ನ ಇನ್ನೂ ಒಂದ್ ರೀತಿ ಆಕ್ಚುಲಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಹಿಂಗೆ ಸಿಂಪಲ್ ಆಗಿ ಕಳಿಸ್ತೀನಿ ನೋಡಿ ನನಗ. ಓಕೆ ಫೈನ್. ನೋಡಿ ಫೈನ್ ನೀವು ಆಕ್ಚುಲಿ ಏನ್ ಮಾಡಿದೆ, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ರಲ್ಲ ಆಕ್ಚುಲಿ. ಸೊ ಇನ್ನೊಂದು ರೀತಿ ಬರಿಬಹುದು. ಅದೇನಾಗ್ತದೆ ಅಂದ್ರೆ 1/2 ಫಾರ್ಮ್ ಅಲ್ಲಿ ಆಕ್ಚುಲಿ ಏನಾಗ್ತದೆ 32/1 ಇಂಟು 2 ಅಲ್ಲಿಗೆ ಏನಾಗ್ತದೆ. ಸೊ ಇಲ್ಲಿ ನೋಡಿ, ಸೊ ನಾವು ಬರ್ದಿದ್ವಿ ಇಲ್ಲಿದಂಗೆ ನೋಡಿ. ಸೊ ಇದನ್ನ ನೋಡಿ 32 ಈ ತರ -1 ಅಂತ ಬಂದಾಗ ಏನಾಗ್ತದೆ. ಸೊ 1/-2 ಅಂತ ಬರ್ತದೆ. ಸೊ ಅದನ್ನ ನಾವು ಫಾರ್ಮ್ ಬಂದಾಗ ಆಕ್ಚುಲಿ ಬದಲಾವಣೆ ಆಗ್ತದೆ. ಹೇಗೆ ಅಂತಂದ್ರೆ ಹಿಂಗೆ. ಸೊ ಅದು ಏನಾಗ್ತದೆ, ಎಕ್ಸ್ ಇಸ್ ಈಕ್ವಲ್ ಟು 1/2. ಸೊ ಇಲ್ಲೇನಿದೆ -32 -28 -47 -69. ಸೊ ಈ ರೀತಿ ಬರ್ತಾ ಹೋಗ್ತದೆ. ಯಾಕಂದ್ರೆ ನೋಡಿ ದ 1/2 ಏನ್ ನ್ಯೂಮರೇಟರ್ ಡಿನೋಮಿನೇಟರ್ ಆಫ್ ಫಾರ್ಮ್ ಅಲ್ಲಿ ಏನ್ ಮಾಡಿದೆ, ದೀಸ್ ಇದು ವಿಚ್ ಬಿಲಾಂಗ್ಸ್ ಟು ದೀಸ್ ಮ್ಯಾಟ್ರಿಕ್ಸ್ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಬರ್ಬೋದು. ನೀವು ಮೈನಸ್ ನ ಇಲ್ಲಿಗೆ ಹಾಕೊಂಡ್ರೆ ಯಾವ ಮೈನಸ್ ನ ಸಹಿತ ನೀವು ಹಾಕಬಾರ್ದು ಅಲ್ಲಿಗೆ. ಸೊ ಹಾಗಾಗಿ ಈ ರೀತಿನೂ ಬರಿಬಹುದು, ಈ ರೀತಿನೂ ಮಾಡಬಹುದು. ನಮ್ಗೆ ಏನಾಗ್ತದೆ ಎಕ್ಸ್ ವ್ಯಾಲ್ಯೂ. ಸೊ ಫೈನಲ್ ಆಗಿ ನೀವು ಈ ರೀತಿ ಬರ್ಕೊಂಡ್ರೆ ಸಾಕು. ನೀವು ಈ ರೀತಿಯ ಫಾರ್ಮ್ ಎಲ್ಲ ಮಾಡಕ್ ಹೋದಾಗ ಏನಾಗ್ತದೆ ನಿಮ್ಗೆ ಆಕ್ಚುಲಿ ಕನ್ಫ್ಯೂಷನ್ ಬರ್ತದೆ. ಸೊ ಅದನ್ನ ನಾನು ನಿಮ್ಗೆ ಹೇಳಿದೆ ನೋಡಿ, 32/1/2 ಅಂದ್ರೂ ಒಂದನೆ ನೋಡಿ, 32/1/2 ಅಂದ್ರೂ ಒಂದನೆ, 32 ಇಂಟು 1/-2 ಅಂದ್ರೆ ಏನ್ ಬರ್ತದೆ ನೋಡಿ. ಇಲ್ಲಿಂದ ನಾವು ಇದನ್ನ ಹಿಂಗ್ ಮಾಡ್ತಾ ಬರ್ತೀವಿ. ಅಲ್ಲಿ ಫೈನಲ್ ಆಗಿ ಬರುತ್ತೆ 32/-2 ಹಾಗೆ ಬರುತ್ತೆ. ಯಾವ್ದು ಸಹಿತ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಏನಾಗ್ತದೆ, ಸೊ ಈ ಫಾರ್ಮ್ಗೂ ಬರಿಬಹುದು, ದೆನ್ ಈ ಫಾರ್ಮ್ಗೂ ಸಹಿತ ಬರಿಬಹುದು ನೋಡಿ. -32 -28 -47 -69 ಬರ್ತದೆ. ಸೊ ಎಷ್ಟು ಪ್ರಾಬ್ಲಮ್ಸ್ ಗಳನ್ನ ಆಕ್ಚುಲಿ ಇವತ್ತಿನ ಕ್ಲಾಸ್ ನಲ್ಲಿ ಆಕ್ಚುಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇನ್ ನೆಕ್ಸ್ಟ್ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಮೂವ್ ಆನ್ ವಾಟ್ ಬಿಸ್ನೆಸ್ ಅಪ್ಲಿಕೇಶನ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ನಾವು ಪ್ರಾಬ್ಲಮ್ ನಲ್ಲಿ ಏನ್ ಮಾಡ್ತಾ ಹೋಗೋಣ, ಬಿಸ್ನೆಸ್ ಅಪ್ಲಿಕೇಶನ್ ಪ್ರಾಬ್ಲಮ್ ಬರ್ತಾ ಹೋಗೋಣ. ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ ಬಿಸ್ನೆಸ್ ಅಪ್ಲಿಕೇಶನ್ ಪ್ರಾಬ್ಲಮ್, so next we are going to move on what determinants. So what we include, which is included in the matrix and determinants. ಎರಡರಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಬಿಸ್ನೆಸ್ ಅಪ್ಲಿಕೇಶನ್ ಕಂಪ್ಲೀಟ್ ಆದ ನಂತರ ಡಿಟರ್ಮಿನೆಂಟ್ಸ್ ಗೆ ಮೂವ್ ಆಗ್ತಾ ಹೋಗೋಣ. ಥ್ಯಾಂಕ್ ಯು ಆಲ್ ಆಫ್ ಯು.